ಒಂದು ನಿಮಿಷ ನಿಂತ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ? ನೀ ನನ್ನ ಕಾಲಿಗೆ ಬಿದ್ದೆ, ನಾನು ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನಿ. ಸಂಜೀವ, ಅದು ಅಪಚಾರ. ಹೆಂಡತಿ ಆದವಳು ಗಂಡನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು, ಗಂಡ ಬೀಳ್ಬಾರ್ದು. ಹೌದಪ್ಪ ಜೀವ, ಹೀಗೆಲ್ಲ ಮಾಡ್ಬೇಡ. ಶುರು ಹಚ್ಕೊ. ನನ್ನ ಹೆಂಡತಿ ನನ್ನ ಕಾಲಿಗೆ ಬೀಳುವಾಗ ನಾನ್ಯಾಕೆ ಇವಳು ಕಾಲಿಗೆ ಬೀಳಬಾರ್ದು? ಯಾಕಂದ್ರೆ ಗಂಡ ಹೆಂಡತಿಗಿಂತ ದೊಡ್ಡವನು, ಅದಕ್ಕೆ. ಚಿಕ್ಕಮ್ಮ, ಗಂಡ ಹೆಂಡತಿ ಮಧ್ಯ ದೊಡ್ಡವರು ಚಿಕ್ಕವರು ಅಂತ ಭೇದ ಭಾವ ಇರಲ್ಲ ಚಿಕ್ಕಮ್ಮ. ಇಬ್ರು ಸಮಾನ್ರೆ. ಹೆಂಡತಿನ ಕಾಪಾಡೋನು ಗಂಡ ಆದ್ರೆ ಅವನನ್ನ ಟೈಮ್ಗೆ ಆರೈಕೆ ಮಾಡಿ ಚಿಕ್ಕ ಮಗು ತರ ನೋಡ್ಕೊಳ್ಳೋರು ಯಾರು? ಹೆಂಡತಿ. ನನ್ನ ಹೆಂಡತಿ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ನಾನು ರಚ್ಚು ಜೀವನಕ್ಕೆ ಬಂದು ಅವಳಿಗೇನು ಒಳ್ಳೇದಾಯ್ತು ಗೊತ್ತಿಲ್ಲ, ಆದ್ರೆ ರಚ್ಚು ನನ್ನ ಜೀವನದಲ್ಲಿ ಬಂದ್ಮೇಲೆ ಸುಖ, ಶಾಂತಿ, ನೆಮ್ಮದಿ, ಧೈರ್ಯ ಎಲ್ಲವೂ ಬಳುವಳಿಯಾಗಿ ನಂಗೆ ಸಿಕ್ಕಿದೆ. ಈ ಪ್ರಪಂಚನ ಕಾಪಾಡೋ ಸ್ವರ್ಣಗೌರಿ ಅಲ್ಲಿರ್ಬಹುದು, ಆದ್ರೆ ನನ್ನನ್ನು, ನನ್ನ ಕುಟುಂಬನೂ ಕಾಪಾಡೋ ಸ್ವರ್ಣಗೌರಿ ಈ ನನ್ನ ದೇವತೆ. ಶಿವ, ರಚ್ಚು, ನಿನ್ನ ಸ್ಥಾನ ಇದು. ಒಂದ್ ನಿಮಿಷ ಬಂದೆ. ಹಿಂಗ್ ನಿಂತ್ಕೊಡಿ. ನನ್ ತಂಗಿಗೂ ನನ್ ಭಾವನ್ಗೂ ಯಾರ ಕೆಟ್ಟ ದೃಷ್ಟಿನೂ ಬೀಳ್ಬಾರ್ದು. 100 ಕಾಲ ಚೆನ್ನಾಗಿರ್ಬೇಕು. ನಾಯಿ ಕಣ್ಣು, ನರಿ ಕಣ್ಣು, ಊರವ್ರ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಗೂಬೆ ಕಣ್ಣು, ನನ್ ಕಣ್ಣು, ಯಾರ ಕಣ್ಣು ಬೀಳ್ದೇ ಇರ್ಲಿ ಇವ್ರಿಗೆ. ರಚನಾ, ಜೀವ, ನನ್ನ ಆಯಸ್ಸು ನೀವೇ ತಗೊಂಡು ಸಂತೋಷವಾಗಿ ಬದುಕಿ. ಹೋಗ್ ಬರ್ತೀವಿ. ಅಕ್ಕ ಹೋಗಿ ಬರ್ತೀವಿ. ಬಾಯ್. ಅಮ್ಮ, ಅಮ್ಮ, ಒಂದ್ ನಿಮಿಷ ಬನ್ನಿ. ಹೇಳಿದ್ದೇನು, ನೀನ್ ಮಾಡ್ದಿರೋದೇನು? ತೋರಿಸ್ಲ ವಿಡಿಯೋ? IT ಡಿಪಾರ್ಟ್ಮೆಂಟ್ ಇಂದ ಕಾಲ್ ಬಂದಿತ್ತು. ಇವತ್ತು ರಾಣಾ ಮತ್ತೆ ಕಪಿಲ್ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಬರ್ತಾರಂತೆ. ಮಾಡಿರೋ ಕೆಲ್ಸಕ್ಕೆ ಅರೆಸ್ಟ್ ಮಾಡ್ಬೇಕು ಅವ್ರನ್ನ. ಅಷ್ಟೆಲ್ಲ ಫ್ರಾಡ್ ಮಾಡಿ ನಿಮ್ಮನ್ನ ಸಿಕ್ಕಾಕ್ಸಿ ಜೈಲಿಗೆ ಕಳ್ಸೋದಕ್ಕೆ ನೋಡಿದ್ರಲ್ಲ ಜೀವ ಅವರು. ಅವ್ರಿಗೆ ಶಿಕ್ಷೆ ಆಗದ್ ಬೇಡವಾ? ನ್ಯಾಯವಾಗಿ ನೋಡಿದ್ರೆ ಅವ್ರಿಗೆ ಕಠಿಣವಾದ ಶಿಕ್ಷಣ ಆಗ್ಬೇಕು. ಆದ್ರೆ ಮನೆ ಗೌರವ, ಮಾವನವ್ರ ಹೆಸರು, ಕಂಪ್ನಿ ರೆಪ್ಯುಟೇಷನ್ ಎಲ್ಲ ಅಡ್ಡ ಬರ್ತಿದೆ ಅಲ್ವಾ? ಏನ್ ಮಾಡೋದು? ಕಳ್ರು ಅಂತ ಗೊತ್ತಿದ್ರು ನಮ್ಮವ್ರಾಗ್ಬಿಟ್ರು. ಕಾಪಾಡ್ಲೇಬೇಕು. ನೀವು ತಕ್ಷಣ ಬರ್ಣ ಅಂಕಲಿಗೆ ಒಂದು ಕಾಲ್ ಮಾಡಿ. ನನ್ನ ಮನೇನೆ ಫೋನ್ ಮಾಡಿದ್ದೆ, ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರಂತೆ.
ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಮತ್ತೇನ್ ಮಾಡೋದು ಇವಾಗ? ಬೇರೆ ಯಾವ್ದಾದ್ರು ಲಾಯರ್ನ ಕಾಂಟ್ಯಾಕ್ಟ್ ಮಾಡೋಣವಾ? ನನ್ನ ಅಮ್ಮನ ಹತ್ರ ಕೇಳಲ್ಲ, ಅವ್ರಿಗೆ ತುಂಬಾ ಲಾಯರ್ಗಳು ಗೊತ್ತು. ರಚ್ಚು, ನಮ್ಮ ಮನೆಯವ್ರ ವಿಷಯ ಅವ್ರ ತನಕ ಏನಕ್ಕೆ ಹೇಳು? ಅದು ಅಲ್ಲದೆ ಇದ್ದಕ್ಕಿದ್ದಕ್ಕೆ ಇನ್ನೊಬ್ಬ ಲಾಯರ್ ಹಿಡ್ಕೊಂಡು ಅವ್ರಿಗೆಲ್ಲ ವಿಷಯ ತಲುಪಿಸಿ ಅವ್ರು ಪ್ರಿಪೇರ್ ಆಗಿ ಬರೋಷ್ಟು ಟೈಮು ಈಗಿಲ್ಲ ಬಿಡು. ಅಂದ್ಮೇಲೆ ರಾಣನು ಕಪಿಲು ಜೈಲಿಗೆ ಹೋಗೋದ್ ಗ್ಯಾರಂಟಿ? ಎಲ್ಲರೂ ಒಂದೇ ಕಾರಲ್ಲೇ ವಾಪಿಸ್ಕೊಂಡ ಬನ್ನಿ. ಪರವಾಗಿಲ್ಲ ಬ್ರೋ, ಕಾಸ್ಟ್ಲಿ ಕಾರಲ್ಲಿ ಬಂದ್ರೆ ನಮಗೆ ಸೂಟ್ ಆಗಲ್ಲ. ಹಳೆ ಕಾರ್ ಇದೆಯಲ್ಲ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀವಿ. ಸಂಜೀವ, ನಾನು ನಿನ್ನ ಜೊತೆಲೇ ಬರ್ತೀನಿ. ಸಿಗಪ್ಪ, ಬನ್ನಿ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಇನ್ಸ್ಪೆಕ್ಟ್ರೆ, ನೀವೇನಿಲ್ಲಿ? ಇಲ್ಲಿ ರಾಣಾ ಜಗದೀಶ್ ಚಂದ್ರ, ಕಪಿಲೀಶ್ವರ್ ಚಂದ್ರ ಅಂದ್ರೆ ಯಾರು? ನೋಡಿ, ಇವನು ರಾಣ, ಮತ್ತೆ ಅವನು ಕಪಿಲ್. ಇನ್ಸ್ಪೆಕ್ಟ್ರೆ, ಏನು ವಿಷಯ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಕಂಪ್ಲೇಂಟ್ ಬಂದಿದೆ, ಇವರಿಬ್ಬರನ್ನು ಅರೆಸ್ಟ್ ಮಾಡಬೇಕು ಅಂತ. ನೋಡಿ ಇನ್ಸ್ಪೆಕ್ಟರ್, ಏನಾದ್ರೂ ಪ್ರಶ್ನೆಗಳನ್ನ ಕೇಳೋ ಹಾಗಿದ್ರೆ ಕೇಳಿ, ಅರೆಸ್ಟ್ ಎಲ್ಲ ಮಾಡಬೇಡಿ. ಇನ್ಸ್ಪೆಕ್ಟರ್, ಇದು ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಮನೆ. ಸಮಾಜದಲ್ಲಿ ಈ ಮನೆಗೆ ಒಂದು ಗೌರವ ಇದೆ. ಈಗ ಅರೆಸ್ಟು ಅದು ಇದು ಅಂದ್ರೆ ಮನೆತನದ ಮರ್ಯಾದೆ ಹೋಗುತ್ತೆ. ನೋಡಿ ಇನ್ಸ್ಪೆಕ್ಟರ್, ಈ ಪ್ರಾಬ್ಲಮ್ಗೆ ಬೇರೆ ಏನಾದರೂ ಸೊಲ್ಯೂಷನ್ ಹುಡುಕ್ತೀವಿ. ಪ್ಲೀಸ್ ಸ್ವಲ್ಪ ಕಾಲಾವಕಾಶ ಕೊಡಿ. ಸರ್, ಡಿಪಾರ್ಟ್ಮೆಂಟ್ ಇಂದ ಕಂಪ್ಲೇಂಟ್ ಬಂದ ಮೇಲೆ ನಾವೇನು ಮಾಡಕ್ಕಾಗಲ್ಲ. ನೀವು ಬನ್ರಿ ಸರ್. ಒಂದ್ ನಿಮಿಷ. ಕಪು, ಸರಿ, ನೀವು ಸಿಇಒ ಆಗಿದ್ರಿ, ಅಡ್ಮಿನಿಸ್ಟ್ರೇಷನ್ ಮಾತ್ರ ನೋಡ್ಕೊಂತಿದ್ರಿ. ಹಣದ ವ್ಯವಹಾರದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಕೋರ್ಟ್ ಇಂದ ಸ್ಟೇ ತಂದಿದ್ದೀರಾ. ಹೌದು ಸರ್. ಓಕೆ, ನೀವು ತಪ್ಪಿಸ್ಕೊಂಡ್ಬಿಟ್ರಿ. ನೀವು ಬನ್ರಿ ಕಪಿಲ್. ರಾಣ, ನಿನಗ್ ಮಾತ್ರ ಸ್ಟೇ ತಗೊಂಡ್ ಬಂದ್ಯಾ? ಕಪಿಲ್ನ ಯಾಕೆ ಬಿಟ್ಟೆ? ಏ ರಾಣ, ಕಪಿಲ್ ನಿನ್ ತಮ್ಮ ಕಣೋ. ಅದೇಗೋ ಅವನನ್ನ ಅರೆಸ್ಟ್ ಮಾಡಕ್ ಬಿಡ್ತೀಯಾ ನೀನು? ಸಾರಿ ಮಾಮ್, ನಾನು ಇಬ್ರಿಗೂ ಪ್ರೊಟೆಕ್ಷನ್ ಬೇಕು ಅಂತಾನೆ ಲಾಯರಿಗೆ ಅಪ್ಲೈ ಮಾಡಿದ್ದೆ. ಆದರೆ ಲಾಯರ್ ಆಗೋದಿಲ್ಲ ಅಂತ ಹೇಳ್ಬಿಟ್ರು. ಕಪ್ಪು, ನೀನು ಹೆದರ್ಬೇಡ, ನಿನ್ನನ್ನು ನಾನೇ ಬಂದು ಬಿಡಿಸ್ಕೊಂಡು ಬರ್ತೀನಿ. ಕಪಿಲ್ ಬನ್ರಿ, ಹ್ಯಾಂಡ್ಕಪ್ ಹಾಕ್ರಿ. ಸರ್, ಹ್ಯಾಂಡ್ ಕಫ್ ಎಲ್ಲ ಹಾಕಿ ನನ್ನ ತಮ್ಮನ ಕರ್ಕೊಂಡು ಹೋಗ್ಬೇಡಿ. ಸರ್, ಮನೆ ಮುಂದೆ ಸುಮ್ಮನೆ ಸೀನ್ ಕ್ರಿಯೇಟ್ ಆಗೋದು ಬೇಡ. ನೀವು ಹೊರಡಿ. ನಮ್ಮ ಯಜಮಾನ್ರು ಇವನನ್ನ ಸ್ಟೇಷನಿಗೆ ಡ್ರಾಪ್ ಮಾಡಿ ಮುಂದಿನ ವಿಷಯನ ನೋಡ್ಕೊಳ್ತಾರೆ. ನಮಗೆ ಮನೆ ಮರ್ಯಾದೆ ಎಷ್ಟು ಇಂಪಾರ್ಟೆಂಟೋ ಇವನ್ ಮರ್ಯಾದೆನೂ ಅಷ್ಟೇ ಇಂಪಾರ್ಟೆಂಟ್. ಸಾರಿ ರಚನಾ ಮೇಡಮ್, ಇವ್ರನ್ನ ನಾವೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ಹ್ಯಾಂಡ್ ಕಪ್ ಆಗಲ್ಲ, ಹಾಗೆ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಬರ್ರಿ, ಟೈಮ್ ಆಯ್ತು, ಹೋಗೋಣ. ಎಕ್ಸ್ಕ್ಯೂಸ್ ಮೀ. ಇನ್ಸ್ಪೆಕ್ಟ್ರೆ, ನೀವು ಇವ್ರನ್ನ ಅರೆಸ್ಟ್ ಮಾಡೋ ಹೋಗಿಲ್ಲ. ಆಂಟಿಸಿಪೇಟರಿ ಬೈಲು. ಇನ್ಕಮ್ ಟ್ಯಾಕ್ಸ್ ರೈಡಲ್ಲಿ
ಕಂಪನಿ ಅಕೌಂಟ್ಸಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಬಂದಿರೋದು ನಿಜ. ಅದಕ್ಕೆ ಪೂರಕವಾದ ವಿವರಣೆ ನಮ್ಮ ಕ್ಲೈಂಟ್ಸ್ ಕೊಡ್ತಾರೆ ನಿಮಗೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು, ಸಮಯಾವಕಾಶ ಬೇಕು. ಈಗ ನೀವು ಅವ್ರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರನೇ ನಾನು ಕೋರ್ಟಿಂದ ಈ ಆಂಟಿಸಿಪೇಟರಿ ಬೇಲ್ನ ತಂದಿದ್ದೀನಿ. ಐ ಥಿಂಕ್ ದಿಸ್ ಸಫೈಸ್. ಓಕೆ ಓಕೆ ಸರ್. ಸಾರಿ, ಥ್ಯಾಂಕ್ಸ್ ಫಾರ್ ದ ಕೋಆಪರೇಷನ್. ಪ್ರದೀಪ್ ಬನ್ರಿ. ಥ್ಯಾಂಕ್ ಯು ಸೋ ಮಚ್ ನನ್ನ ತಮ್ಮನ ಸೇವ್ ಮಾಡಿದ್ದಕ್ಕೆ. ಬರ್ಣ, ನನ್ನ ಮರ್ಯಾದೆನ ಕಾಪಾಡ್ದೆ ನೀನು. ನನ್ನ ಮಗನ ಉಳಿಸ್ಬಿಟ್ಟೆ. ಥ್ಯಾಂಕ್ ಯು. ಏ ಈಶ್ವರ್ ಚಂದ್ರ, ಏನೋ ಮಾಡ್ತಿದ್ಯಾ? ಕೈ ಮುಗಿತಿದ್ಯಲ್ಲೋ. ಇದೆಲ್ಲ ಬೇಡ ಕಣೋ. ಇದು ಯಾರ ಮನೆನೋ? ನಮ್ಮನೆ ತಾನೆ. ನಮ್ಮನೆಯವ್ರನ್ನ ನಾನು ಬೀದಿ ಬರಕ್ ಬಿಡ್ತೀನ? ನೆವರ್. ಸಂಜೀವ ಫೋನ್ ಮಾಡಿದ ತಕ್ಷಣ ನಾನು ಆಕ್ಟಿವ್ ಆಗ್ಬಿಟ್ಟೆ. ಥ್ಯಾಂಕ್ ಯು ಅಂಕಲ್. ಭರಣ ಅವ್ರೆ, ಏನಮ್ಮ ನೀನು ಇದಕ್ಕೆಲ್ಲ ಕೈ ಮುಗಿತೀರಲ್ಲ? ಅಲ್ಲ, ಇದೇನು ಥ್ಯಾಂಕ್ಸ್ ಗಿವಿಂಗ್ ಸೆರೆಮನಿ ಆಗೋಯ್ತಲ್ಲ? ಅಲ್ಲ ಭರಣ, ನಾನು ಬಂದೀನಿ ತುಂಬಾ ಅಪರೂಪಕ್ಕೆ, ಕಾಫಿ ಗಿಫಿ ಕೊಡ್ಬೇಕು ಅಂತೇನು ಇಲ್ವಾ ನಿಮ್ಗೆ? ಅಯ್ಯೋ ಬನ್ನಿ ಬನ್ನಿ. ಅವನನ್ನೇ ಕೇಸಲ್ಲಿ ಫಿಟ್ ಮಾಡಿ ಹೊಳ ಕಳ್ಸೋಣ. ಓಕೆ, ನೀವು ತಪ್ಪಿಸ್ಕೊಂಡ್ಬಿಟ್ರಿ. ಕಪ್ಪು, ಆ ಪೊಲೀಸ್ ಡ್ರಾಮಾ ನೋಡಿ ನಿನಗೇನ್ ಅನಿಸ್ತೋ? ನಮ್ಮನ್ನ ಅರೆಸ್ಟ್ ಮಾಡಿಸೋ ಚಾನ್ಸ್ ಇದ್ರು ಆ ಸಂಜೀವ ಯಾಕೆ ನಮ್ಮನ್ನ ಕಾಪಾಡ್ದ? ಅಂದಮೇಲೆ ನಮ್ಮನ್ನ ತುಳಿಯೋದಕ್ಕೆ ಅವನು ಬೇರೆ ಏನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ನಂಬಿದವರಿಗೆ ಚೂರಿ ಹಾಕೋ ದ್ರೋಹಿ ನೀನು ಕಣೋ, ಅವನಲ್ಲ. ಎನಿವೆ, ಈ ಅರೆಸ್ಟು, ಕೋರ್ಟು, ಜೈಲು, ನ್ಯೂಸು ಇದೆಲ್ಲದ್ರಿಂದ ನಾವು ತಪ್ಪಿಸ್ಕೊಂಡ್ವಿ. ಲೆಟ್ಸ್ ಫರ್ಗೆಟ್ ಎವ್ರಿಥಿಂಗ್. ಕಮ್ ಆನ್, ಲೆಟ್ಸ್ ಸೆಲೆಬ್ರೇಟ್. ಕಮ್ ಆನ್ ಕಪ್ಪು, ಕುಡಿ. ಬೇಡಣ, ನಾನು ಮೂಡಿಲ್ಲ. ನಿನ್ನನ್ನ ಸಿಕ್ಕಾಕ್ಸಿ ನಾನ್ ಮಾತ್ರ ಸೇವ್ ಆದೆ ಅಂತ ನಿನ್ಗೇನಾದ್ರೂ ಡೌಟ್ ಇದೆಯಾ? ಕಪ್ಪು, ಲಾಯರ್ ಮೂಲಕ ನಿನ್ನನ್ನು ಸೇವ್ ಮಾಡೋದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಕಣೋ, ಆದ್ರೆ ಆಗ್ಲಿಲ್ಲ. ಎಷ್ಟೇ ದುಃಖ ಆದ್ರೂ ತಡ್ಕೊಂಡು ಸುಮ್ಮನೆ ಇದ್ದೆ. ಎನಿವೇಸ್ ಕಪ್ಪು, ನೀನ್ ರಿಲ್ಯಾಕ್ಸ್ ಆಗು. ಆ ಸಂಜೀವನ್ನ ಸಿಇಒ ಪೊಸಿಷನ್ ಇಂದ ಕಿತ್ತಾಕೋದೆ ನನ್ನ ನೆಕ್ಸ್ಟ್ ಟಾರ್ಗೆಟ್. ರಿಲ್ಯಾಕ್ಸ್. ಮಗನೇ ಕಪಿಲ್, ದುಷ್ಟರ ಸಹವಾಸ ನಮ್ಮನ್ನು ಯಾವತ್ತೂ ಅಧಪತನಕ್ಕೆ ತಳ್ಳಿಬಿಡುತ್ತೆ. ತೀರಾ ಲೇಟ್ ಆಗೋ ಮೊದಲು ನಾವು ಎಚ್ಚೆತ್ತುಕೊಳ್ಬೇಕು. ಲಾಯರ್ ಭರಣ ಸರಿಯಾದ ಸಮಯಕ್ಕೆ ಬಂದು ನಿನ್ನ ಕಾಪಾಡ್ದ. ನೀನು ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಅವನಿಗೆ. ಬಾ, ಅವತ್ರ ಮಾತಾಡು. ನೀನೇ ಹೋಗಿ ಮಾತಾಡ್ಕೊಂಬುದ್ಯಾ? ನೀನೇ ಬೇಕಾದ್ರೆ ಹೋಗಿ ಥ್ಯಾಂಕ್ಸ್ ಹೇಳ್ಕೊ. ನೀನೇ ಹೋಗಿ ಮಾತಾಡ್ಕೊಂಬುದ್ಯಾ? ಸಾರಿ.
ಓಕೆ ನೀವು ಮೀಟಿಂಗ್ ಫಿಕ್ಸ್ ಮಾಡಿ ನಾವು ಬರ್ತೀವಿ. ಥ್ಯಾಂಕ್ ಯು. ದೇವಿ, ಡೇ ಬೈ ಡೇ ನಾವು ವೀಕ್ ಆಗ್ತಾ ಇದ್ದೀವಿ. ಇದು ನಗೋ ವಿಷಯನಾ? ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿಸಿ ಆ ಸಂಜೀವನ ಜೈಲಿಗೆ ಕಳ್ಸೋಣ ಅಂದ್ರೆ ಅದು ನಮಗೆ ಬ್ಯಾಕ್ ಫೈರ್ ಆಯ್ತು. ಕಡೆ ಪಕ್ಷ ಆ ಕಪಿಲ್ನಾದ್ರೂ ಜೈಲಿಗೆ ಕಳಿಸಿ ಮನೆಯವ್ರನ್ನ ಇವನ್ ವಿರುದ್ಧ ಎತ್ಕಟ್ಟೋಣ ಅಂದ್ರೆ ಅಲ್ಲೂ ಅವನು ಸ್ಕೋರ್ ಮಾಡಿ ಮನೆಯವ್ರ ಮುಂದೆ ಒಳ್ಳೆ ನೆನೆಸ್ಕೊಂಡ್ಬಿಟ್ಟ. ದಿನದಿಂದ ದಿನಕ್ಕೆ ಅವನು ಸ್ಟ್ರಾಂಗ್ ಆಗ್ತಾ ಇದ್ದಾನೆ. ನಾವು ಲೆಕ್ಕಕ್ಕಿಲ್ದ ತರ ಆಗ್ತಾ ಇದ್ದೀವಿ. ಹೀಗೆ ಆದ್ರೆ ಸಂಬಳಕ್ಕೋಸ್ಕರ ಅವನ್ ಮುಂದೆ ಕೈ ಚಾಚೋ ಕೆಲ್ಸದವ್ರ ತರ ಆಗ್ಬಿಡ್ತೀವಿ ದೇವಿ. ಇದೆಲ್ಲ ನಮ್ಮ ಆಸ್ತಿ. ಹೇಗಾದ್ರೂ ಮಾಡಿ ಅವನಿಂದ ನಾವು ಕಿತ್ಕೋಬೇಕು. ಅದಾಗಬೇಕು ಅಂದ್ರೆ ನಾವೊಂದು ಕೆಲಸ ಮಾಡಬೇಕು. ಏನು? ಕೃಷ್ಣ ಮುಗಿಸ್ಬಿಡ್ಬೇಕು. ರಚ್ಚು, ಹೇಳಿ ಜೀವಾ. ಟವಲ್ ಮರ್ತ್ ಬಂದೆ, ಸ್ವಲ್ಪ ತಂದು ಕೊಡ್ತೀಯಾ? ಹಾ, ಓಕೆ. ಜೀವಾ, ಏನ್ ಮಾಡ್ತಾ ಇದ್ದೀರಾ? ರೊಮ್ಯಾನ್ಸ್. ಯಾಕೆ ಒಳ್ಳೆ ಹಾರರ್ ಮೂವಿ ನೋಡಿರೋ ಮಗು ತರ ರಿಯಾಕ್ಷನ್ ಕೊಡ್ತಿದ್ಯಾ? ಯು ಆಬ್ಸಲ್ಯೂಟ್ಲಿ ಹರ್ಡ್ ಇಟ್ ರೈಟ್. ನಾವ್ ಕೃಷ್ಣನ ಎತ್ತಬೇಕು. ಈ ಒಂದೇ ಕಲ್ಲಿಗೆ 2 ಮಾವಿನಕಾಯಿನ ಬೀಳ್ಸೋ ಕಾನ್ಸೆಪ್ಟು ನೀನ್ ಡೆಫಿನೆಟ್ಲಿ ಕೇಳಿರ್ತೀಯ ಅಲ್ವಾ? ಬಟ್ ಇಲ್ಲಿ ನಾವು ಒಂದೇ ಕಲ್ಲಿಗೆ 3 ಮಾವಿನಕಾಯಿಗಳನ್ನ ಹೊಡಿತೀವಿ. ಕನ್ಫ್ಯೂಸ್ ಆಗ್ತಿದ್ಯಾ ನನ್ನ ಮಾತು? ಫೈನ್, ನಿನಗೆ ಅರ್ಥ ಆಗೋ ಥರನೇ ಹೇಳ್ತೀನಿ. ಸಂಜೀವನ್ ಪಾಲ್ಗೆ ಕೃಷ್ಣ ಏನಾಗಬೇಕು? ಅವನ್ ಪ್ರಾಣ. ಆ ಪ್ರಾಣನೇ ಇಲ್ದಿದ್ರೆ ಅವನ್ ಯಾರಿಗೋಸ್ಕರ ಬದುಕ್ತಾನೆ? ಕೃಷ್ಣ 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 ಅನ್ಕೊಂಡು ಹುಚ್ಚ ಆಗ್ಬಿಡಲ್ವಾ? ಖಂಡಿತ ಆಗ್ತಾನೆ. ಆಮೇಲೆ ಅವನ್ನ ಮೆಂಟಲ್ ಕೇರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಡೋಣ. ಅವನು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದಕ್ಕೆ ಮೆಂಟಲಿ ಫಿಟ್ ಅಲ್ಲ ಅಂತ ಹೇಳಿ ಅನೌನ್ಸ್ ಮಾಡಿಬಿಡೋಣ. ದೆನ್ ನೀನ್ ಸಿಯು ಆಗ್ಬಿಡ್ತೀಯ ಅಷ್ಟೆ. ಈಗ ಒಂದು ಕಡೆ ಕೃಷ್ಣ ಗಾನ್, ಇನ್ನೊಂದ್ ಕಡೆ ಜೀವ ಹಾಸ್ಪಿಟಲೈಸ್ಡ್. ಸೊ ದ ಸೂಪರ್ ಸ್ಟಾರ್ ರಚನಾ ಈಗೇನ್ ಮಾಡ್ತಾಳೆ? ಪಾಪ ಫೀಲಿಂಗ್ ಅಲ್ಲಿ ಇದೆಲ್ಲ ತಡ್ಕೊಳಕಾಗ್ದೆ ಅವಳು ತವ್ರ ಮನೆಗೆ ವಾಪಸ್ ಹೊರಟೋಗ್ಬಿಡ್ತಾಳೆ. ಕೃಷ್ಣ, ಜೀವ, ರಚನಾ 3 ತಿರುವು, 1 ಸಾವು. ಹೇಗಿದೆ ಐಡಿಯಾ? ದೇವಿ, ಆರ್ ಯು ಔಟ್ ಆಫ್ ಯೋರ್ ಮೈಂಡ್? ಇಡೀ ಆಸ್ತಿನೆಲ್ಲ ಈಡಿಯಟ್ ಜಗದೀಶ್ ಚಂದ್ರ ಆ ಕೃಷ್ಣನ ಹೆಸರಿಗೆ ಬರೆದು ನೆಗೆದು ಬಿದ್ದಿದ್ದಾನೆ. ಕೃಷ್ಣನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಸ್ತಿ ಎಲ್ಲ ಜಗದೀಶ್ ಚಂದ್ರ ಟ್ರಸ್ಟ್ ನಡೆಸ್ತಿರೋ ಅನಾಥಾಶ್ರಮಕ್ಕೆ ಹೋಗ್ಬಿಡತ್ತೆ. ಆಮೇಲೆ ನಮಗ್ ಸಿಗೋದು ಮೊಸರನ್ನ ನೆಂಚ್ಕೊಳಕ್ ಉಪ್ಪಿನಕಾಯಿ ಅಷ್ಟೇ. ಏನಿದೆಲ್ಲ? ಏನ್ ಹೊತ್ತು ಗೊತ್ತು ಅನ್ನೋದೇ ಇಲ್ವಾ? ಏನ್ ಮಾಡೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಆಫೀಸಲ್ಲಿ ಇರ್ತೀನಿ. ಮನೆ ಬಂದ್ಮೇಲೆ ನನ್ನ ಹೆಂಡತಿ ಜೊತೆಗೆ ರೊಮ್ಯಾನ್ಸ್ ಮಾಡೋಣ ಅಂತಂದ್ರೆ ನಮ್ಮ ಮಗಳು ಅದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಅದಕ್ಕೆ ಚಾನ್ಸ್ ಸಿಕ್ಕಾಗ